ಆಯಪ್ಪನ ಕಷ್ಟ ಡಿ ಬಾಸು, ಆಯಪ್ಪನ ಕಷ್ಟ ಅವನಿಗೆ. ಇವನು ಅವ್ರ ಹತ್ರ ಅವ್ರ ಮುಂದೆ ಚಾಲೆಂಜಾಗಿ ನಿಂತ್ಕೊತಾನ. ಅವರು ಪ್ರಥಮ ಅವ್ರು ಹೇಳ್ತಾರೆ ನೀವು ಯಾರೋ ಅವ್ರಿಗೆ ಗೊತ್ತೇ ಇರಲಿಲ್ಲ, ನಿಮ್ಮ ಹುಡುಗರು ಬಂದ್ಬಿಟ್ಟು ಅವ್ರಿಗೆ ಅಡ್ಡ ಹಾಕ್ಕೊಂಡು ಮೇಡಮ್ ಕೈ ಬನ್ನಿ ನಮ್ಮನ್ನು ದಬ್ಬಾಳಿಕೆ ಮಾಡೋದು ಅಂತ ಹೇಳ್ತಾರೆ. ನೀವು ಯಾರೋ ಗೊತ್ತೇ ಇರಲಿಲ್ಲ, ನೀವೇ ಕರೆಸಿದ್ದವ್ರನ್ನ ಅಂತ ಅವ್ರಿಗೆ. ನನಗೇನು ಸರ್ ಅವನಿಂದ ನಂಗೇನಾಗಬೇಕು? ನನ್ನ ಮನೆಗೆ ಊಟ ಹಾಕ್ತಾನ, ಬಟ್ಟೆ ಕೊಡ್ತಾನ? ಹೇಳ್ರಿ ಸರ್. ಕರಿಯಾ ಫಿಲಮ್ ಶೂಟಿಂಗ್ ಟೈಮಲ್ಲಿ 75% ಶೂಟಿಂಗ್ ಟೈಮಲ್ಲಿ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನನ್ನ ಅಣ್ಣ ಅನ್ನೋಕ್ಕೆ ಇಷ್ಟಪಡ್ತೀನೋ, ತಮ್ಮ ಅನ್ನೋಕ್ಕೆ ಇಷ್ಟಪಡ್ತೀನೋ, ನಾವಂತೂ ಯಾವುದೇ ರೀತಿ ಅವ್ರು ಎಂಥ ಬ್ಯಾಡ್ ಪೊಸಿಷನಲ್ಲಿದ್ದರೂ ನಾವು ಬಿಡ್ಕೊಡೋಕೆ ರೆಡಿ ಇಲ್ಲ. ಜೈ ಡಿ ಬಾಸ್ ಅಂತೀವಿ. ಯಾಕೆ ಪ್ರಥಮ ಅವರು ಈ ಥರ ಕ್ರಿಯೇಟ್ ಮಾಡ್ತಿದ್ದಾರೆ? ಅದೇ ಸರ್, ಪಬ್ಲಿಸಿಟಿ ಬೇಕಲ್ಲ. ಆಮೇಲೆ ಹೇಳ್ನಲ್ಲ, ಅವನೇನೋ ಒಂದು ಮೀಡಿಯಲ್ಲಿ ನೋಡಿದೆ, ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಬಿಟ್ಟು ಈ ರೌಡಿಗಳಿಗೆಲ್ಲ 1,000 ರೂಪಾಯಿ ಕೊಡಿಸ್ಬಿಡಿ ಅಂತ. ನಮಗಲ್ಲ, ಇವನಿಗೆ ಕರ್ಕೊಂಡೋಗಿ ಮೆಂಟಲ್ ಹಾಸ್ಪಿಟ್ಲಿಗೆ ಹಾಕ್ಬಿಟ್ರೆ 2,000 ರೂಪಾಯಿ ಕೊಡ್ತಾರೆ. ಪಬ್ಲಿಸಿಟಿಗೆ. ಈಗ ಅವ್ನ ಮಕ್ಕ ನೋಡ್ಕೊಂಡು ಯಾರು ಫಿಲಮ್ಗೆ ಹೋಗ್ತಾರೆ? ಪಬ್ಲಿಸಿಟಿಗೆ ಇದೆಲ್ಲ ನಿಜಾನಾ? ಯಾರು ಸರ್? ಅವನೇನು ಹೀರೋ ಇದ್ದಂಗೆ ಇದಾನ? ಆಮೇಲೆ ಆ ಹುಚ್ಚುನ ಬಗ್ಗೆ ನಾವು ಮಾತಾಡ್ತೀವಿ, ಟೈಮ್ ವೇಸ್ಟು, ಬೇಜಾರು ಮಾಡ್ಕೊಂಬಿಡ್ರಿ. ಥ್ಯಾಂಕ್ ಯು. ಎಲ್ಲ ಮೀಡಿಯಾ ಅವ್ರಿಗೆ ಒಳ್ಳೇದಾಗಲಿ.